ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಗಿತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನ್ನ ಮಗಳು ನೋಡ್ಕೊಳ್ಳೋದೇ ಆಯಿತು. ಆಮೇಲೆ ರಾಜು ಕೆಲಸಕ್ಕೆ ಹೋಗ್ತಿದ್ರ ಮಧ್ಯಾಹ್ನ ಶಿಫ್ಟಿಗೆ. ಇನ್ನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ ಜಾಸ್ತಿ. ಇನ್ನು ಅಮ್ಮನೂ ಇರೋದಿಲ್ಲ, ಅಪ್ಪ ಅಡುಗೆ ಹೊರಟೋಗಿದ್ರು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ರಾಜು ಬ್ಲೌಸ್ ಎಲ್ಲ ಕೊಟ್ಟಿದ್ದೆ ಇಸ್ಕೊಬರೋಕ್ಕೆ ಅಂತ ಹೋಗಿದ್ರು. ಬ್ಲೌಸು ಇಸ್ಕೊಬಂದಿದ್ದೀನಿ. ಈ ಪಾಟ್ ಇಷ್ಟ ಆಯಿತು, ಪಾಟ್ ತಗೋಬಾ ಅಂತ ಹೇಳಿದೆ. ಪಾಟ್ ತಗೊಬಂದ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಚೆನ್ನಾಗೈತೆ. ಇದು ತಗೋಬೇಕು ಅಂತ ತುಂಬ ಆಸೆ ಆಯಿತು. ಸದ್ಯ ತಗೊಬಂದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಬ್ಬಕ್ಕೆ ಸೀರೆ ಹೊಲಿಕೆ ಅಂತ ಕೊಟ್ಬಿಟ್ಟು ಬಂದಿದ್ವಿ. ಅವರು ಆಗಲೇ 4-5 ದಿನ ಆಗಿತ್ತು ಆಂಟಿ ಹೊಲ್ದಿರಲಿಲ್ಲ. ಹಬ್ಬಕ್ಕೆ ಲೇಟಾಗಿ ಹೊಲಿತೀನಿ ಅಂತ ನಾನು ಗೊತ್ತಿರೋರಿಗೆ ಕೊಟ್ಟಿದ್ದೆ. ಸೊ ಈ ಥರ ಹೊಲ್ದಿದ್ದಾರೆ. ಇನ್ನೂ ಹಾಕೊಂಡು ನೋಡಿಲ್ಲ. ಇವಾಗ ತಾನೇ ರಾಜು ಇಸ್ಕೊಬಂದರು. ಇನ್ನೂ ಹಾಕೊಂಡು ನೋಡಿಲ್ಲ. ಚೆನ್ನಾಗಿ ಹೊಲ್ದಿದ್ದಾರೆ, ಪರವಾಗಿಲ್ಲ. ಹಾಕೊಂಡು ನೋಡಬೇಕು, ಕರೆಕ್ಟಾಗಿ ಇನ್ನೂ ಹಾಕೊಂಡು ನೋಡಿಲ್ಲ. ಯಾರೆಲ್ಲ ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ. ನೀವೇ ವರ್ಕ್ ಸೀರೆ ರಾಜು ತಗೊಟ್ಟಿದ್ರು ಹಬ್ಬಕ್ಕೆ ಅಂತ. ತುಂಬ ಇಷ್ಟ ಆಯಿತು ಸ್ಯಾರಿ. ರಾಜು ಸೆಲೆಕ್ಷನ್. ನಾನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ, ಇವಾಗ ಹೇಗಿದ್ದೀನಿ ಅನ್ನೋದು ರೀತಿ ಫೋಟೋ ತೋರಿಸ್ತೀನಿ ನೋಡಿ. ಇದು ನನ್ನ ಫಸ್ಟೇ ಫೋಟೋ. ನಮ್ಮಪ್ಪ ತೆಗ್ಸಿರೋದು ನನ್ನ ಫೋಟೋನ. ಎಷ್ಟು ಒಂದು 10 ತಿಂಗಳಲ್ಲಿ ಇದ್ದಾಗ ತೆಗ್ಸಿರೋದು. ಇದು ಇಲ್ಲಿ ಪಕ್ಕದಲ್ಲಿರೋದು ನಮ್ಮ ಅತ್ತೆ ಮಗ. ನನಗೆ ಗಂಡು ಪಾಪದು ಡ್ರೆಸ್ ಹಾಕ್ಬಿಟ್ಟು ಇವಾಗೆ ಹೆಣ್ಣು ಪಾಪದು ನನ್ನ ಡ್ರೆಸ್ ಹಾಕ್ಸಿ ಫೋಟೋ ತೆಗ್ಸಿದ್ರೆ ಚೆನ್ನಾಗೈತಿ ನೋಡಿ. ನೆಕ್ಸ್ಟು ಈ ಫೋಟೋ ಆದಮೇಲೆ ನೆಕ್ಸ್ಟು ಸೆಕೆಂಡೇ ಫೋಟೋ ಹೊಡ್ಸಿದ್ದಾರೆ. ಇದು ಗಂಡು ಪಾಪು ಸ್ಪೆಟ್ರು. ನಮ್ಮ ಅಪ್ಪನಿಗೆ ಗಂಡು ಪಾಪು ಅಂದರೆ ತುಂಬ ಇಷ್ಟ. ನಾನು ಹೆಣ್ಣಾಗ್ಬಿಟ್ಬಿಟ್ಟೆ, ಅದಕ್ಕೆ ಗಂಡು ಮಗ ಥರ ನೋಡಬೇಕು ಅಂತ ಹೇಳಿ ಈ ಫೋಟೋ ಹೊಡ್ಸಿದ್ರು. ಈ ಫೋಟೋ ಹೊಡಿಸಿದಾಗ 2-2.5 ವರ್ಷ ಆಗಿತ್ತು ನೋಡಿ. ಹೇಗಿದ್ದೀನಿ, ಕಣ್ಣು ಬೇಗ ಬಿಟ್ಬಿಟ್ಟಿದ್ದೀನಿ, ಜೋವಳೆ ಕೈ ಹಾಕೊಂಡು ನಿಂತಿದ್ದೀನಿ. ನೆಕ್ಸ್ಟು ನಮ್ಮಪ್ಪ ನಮ್ಮಮ್ಮನ ಜೊತೆ ಹೋಗಿದ್ದು 3ನೇ ಫೋಟೋ. ಜಾಸ್ತಿ ಫೋಟೋನೇ ಹೊಡಿಸ್ತಿರ್ಲಿಲ್ಲ ಅವಾಗ. ಇಲ್ಲಿ ಫೋನೇ ಇರಲಿಲ್ವಲ್ಲ, ಟಚ್ ಫೋನು. ಕರ್ಕೊಂಡೋಗಿ ಸ್ಟುಡಿಯೋಗೆ ಇದೊಂದು 5 ವರ್ಷ 6 ವರ್ಷ ಆಗಿತ್ತು ಅವಾಗ ತೆಗ್ಸಿರೋ ಫೋಟೋ. ಎಷ್ಟು ಸಣ್ಣಕ್ಕಿದ್ದೀನಿ ನೋಡಿ. ನೆಕ್ಸ್ಟು ಕ್ಯಾಮ್ರಾದಲ್ಲಿ ತೆಗ್ಸಿರೋ ಫೋಟೋ. ಇದು ತೆಗ್ಸಿದಾಗ ನನಗೆ 12 ವರ್ಷ. ಈ ಫೋಟೋ ತೆಗ್ಸಿರೋದಷ್ಟೇ. ನೆಕ್ಸ್ಟು 4ನೇ ಫೋಟೋ, ಅದು ಕ್ಯಾಮ್ರಾದಲ್ಲಿ ತೆಗ್ಸಿರೋ ಫೋಟೋ. ಇದು ನನಗೆ ಜಾಸ್ತಿ ಫೋಟೋಗಳಿಲ್ಲ. ಇನ್ನೂ ಇದಿದ್ರೆ ತೋರಿಸ್ತಿದ್ದೆ, ಫೋಟೋಗಳಿಲ್ಲ. ಇಲ್ಲಿ ನೋಡಿ, ಕರಿಷ್ಮಾ ಮಾಡಿಸಿದ್ರೆ ಚೆನ್ನಾಗಿರೋದು. ನಮ್ಮ ಅಪ್ಪಂಗೆ ನಮಗೂ ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ವಲ್ಲ. ಸೊ ಎಲ್ಲ ಫೋಟೋ ಈ ಥರ ಬಂದಿದೆ. ಯಾವುದ್ರಲ್ಲೂ ಅಂಕಲ್ ಏನು ಹೇಳ್ಕೊಟ್ಟೇ ಇಲ್ಲ. ಸ್ಮೈಲ್ ಮಾಡೋ ಪುಟ್ಟ ಏನೂ ಹೇಳ್ಕೊಟ್ಟೇ ಇರಲಿಲ್ಲ ನಮಗೆ. ಎಲ್ಲಿ ಆವಾಗ 4 ವರ್ಷ 12 ವರ್ಷದಲ್ಲಿ ಏನು ಗೊತ್ತಾಗ್ತಿತ್ತು. ಈ ಥರ ಇದೆ ಫೋಟೋಸು. ಯಾವುದ್ರಲ್ಲೂ ಸ್ಮೈಲ್ ಮಾತ್ರ ಮಾಡಿಲ್ಲ ನನಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇದರಲ್ಲಾದರೆ ಗೊತ್ತಾಗ್ತಿತ್ತು. ಯಾವ ಫೋಟೋದಲ್ಲೂ ಸ್ಮೈಲ್ ಮಾಡಪ್ಪ, ಬೇರೆ ಥರ ಯಾವ ಪೋಸು ಇಲ್ಲ, ಬರೀ ನಿಂತಿರೋದು ಕೂತಿರೋದೇ ತಗೊಟ್ಬಿಟ್ಟಿದ್ದಾರೆ ಅಂಕಲ್ಲು. ಇದು ನಮ್ಮ ಸ್ಕೂಲ್ ಫ್ರೆಂಡ್ಸು. ನಾವು 7th ಫಸ್ಟು 1ನೇ ಕ್ಲಾಸಿಂದ 7th ನಾವು ಎಲ್ಲ ಒಂದೇ ಫ್ರೆಂಡು. ಆ ರೀತಿ ಏನೂ ಇರಲಿಲ್ಲ, ಎಲ್ಲ ನಾವು ಚೆನ್ನಾಗೇ ಇರ್ತಿದ್ವಿ. ಇವರೆಲ್ಲ ಗಂಟೆ ಜನ ನಾವು ಇದ್ದಿದ್ದು. ಜಾಸ್ತಿ ಇರಲಿಲ್ಲ, ಲೆಂತು ಜಾಸ್ತಿ ಇರಲಿಲ್ಲ ನಮ್ಮ ಸ್ಕೂಲಲ್ಲಿ. ಆದರೂ ಇಷ್ಟು ಜನ ಇದ್ವಿ ಅಷ್ಟೇ. ಇನ್ನಿಬ್ಬರು ಹುಡುಗರು ಅವ್ರು ಬರಲಿಲ್ಲ. ಇನ್ನು ಮತ್ತೆ ಮಗ ಒಬ್ಬ ಶಿವು ಅಂತ, ಅವನು ಬಿಟ್ಟರೆ ನಾವು 1 10 ಜನ ಇದ್ವಿ ಅಷ್ಟೇ. ನೆಕ್ಸ್ಟು ಇವರು ನಮ್ಮಪ್ಪ ನಮ್ಮಮ್ಮ ಸೇಮು. ಎಲ್ಲ ನಮ್ಮಮ್ಮ ಥರನೇ ಅಂತ ಅಂತಾರೆ. ಶೋಭನ್ ಮಗಳು ಅಂತಾರೆ ನೋಡಿ. ನಮ್ಮಮ್ಮ ಸ್ವಲ್ಪ ನನ್ನ ಥರನೇ ಐತೆ. ಎಲ್ಲ ಶೋಭನ್ ಮಗಳು. ಎಲ್ಲಾದರೂ ಹೋದೆ ನಮ್ಮ ರಿಲೇಷನ್ ಮನೆಗೆ, ಇಲ್ಲ ಗೊತ್ತಿಲ್ದಿರೋರು ನೋಡಿದ ತಕ್ಷಣ ನಿಮ್ಮ ಅಮ್ಮನ ಥರನೇ ಇದೆಯಾ ಅಂತ ಹೇಳ್ತಾರೆ ನೋಡಿ. ಇವರೇ ನಮ್ಮಮ್ಮ ನಮ್ಮಪ್ಪ. ನೆಕ್ಸ್ಟು ಜೀವಿ ಬಡಾಯಿದ್ದು. ಇದು 6th ಪ್ರತಿಭಾ ಕಾರಂಜಿಗೆ ಹೋಗ್ತಿದ್ವಿ ಡ್ಯಾನ್ಸ್ಗೆ ಅಂತ. ಇದು ನಮ್ಮ ಚಿಕ್ಕಪ್ಪ ನನ್ನ ಮಗಳ ಹತ್ರ ನಿಲ್ಲಿಸ್ಕೋಬೇಕು ಅಂದ್ಬಿಟ್ಟು ಕರೆದ್ಬಿಟ್ಟು ತಾನೇ ತೆಗೆಸ್ಕೊಂಡಿದ್ದು ಫೋಟೋ. ಇದು ನಾನು 6th ಈ ರೀತಿ ಇದ್ದೆ. ಇದು ನಾನು ನೀರು ಹಾಕ್ಕೊಂಡು ಒಂದು 5 ತಿಂಗಳಾದಮೇಲೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ಅಂತ ಹೋಗ್ತಾ ಇದ್ದ. ಆವಾಗ ಫೋನಲ್ಲಿ ಅಮ್ಮ ತಗೊಂಡಿರೋ ಸೆಲ್ಫಿ ಇದು. ನೆಕ್ಸ್ಟು ಇನ್ನು ನಾನು 8th ಹೋದಾಗ ನಾವು ಫೋಟೋ ಸ್ಟುಡಿಯೋದಲ್ಲಿ ಹೋಗಿ ತೆಗೆಸ್ಕೊಂಡ್ವಿ, ಒಂದು ಮೆಮೊರಿ ಇರಲಿ ಅಂತ. ಇದು ನನ್ನ ಬೆಸ್ಟ್ ಫ್ರೆಂಡ್ಸು. ಇವರೆಲ್ಲ ಬೆಸ್ಟ್ ಫ್ರೆಂಡ್ ಅಂದರೆ ಮಾಮೂಲಿ ನಾನು ಎಲ್ಲರ ಜೊತೆನೂ ಕ್ಲೋಸ್ ಆಗಿರೋದೆ, ಆದರೂ ಎಲ್ಲರಿಗಿಂತ ಸ್ವಲ್ಪ ಇವಾಗ ಬೆಸ್ಟ್ ಫ್ರೆಂಡ್ ಆಗಿರಲು. 8th ಈ ರೀತಿ ಇದ್ದೆ. ನೆಕ್ಸ್ಟು ಇದು 9th
ನಾವು 9th ನಾನು ಓದಿದ್ದು ಜೆ ಎಸ್ ಎಸ್ ಸ್ಕೂಲು. ಅಲ್ಲಿಂದ ಸ್ಕೂಲು ಟ್ರಿಪ್ ಹಾಕಿದ್ರು. ನನಗೆ ವಾಮಿಟಿಂಗು, ಬಸ್ಸಲ್ಲಿ ಹೋದರೆ ಆಗೋದಿಲ್ಲ, ಆದರೂ ಹೋಗಲೇಬೇಕು ಅಂತ ಹೇಳಿ ಹೋಗೋಣ, ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಸೆ ಮಾಡಿದರು ಅಂತ ಹೇಳಿ. ಇದು ಗಗನ ಚುಕ್ಕಿ, ಇದು ಬರ ಚುಕ್ಕಿ. ಇದು ನನ್ನ ಫ್ರೆಂಡು 9th ಇದ್ದಾಗ ಹೋಗಿದ್ದು, ಸುಗುಣ ಅಂತ ಹೇಳಿ ಹೆಸರು. ಕೋತಿ ನೋಡಿ, ಕೋತಿ ಅಂದರೆ ಇಷ್ಟ ನನಗೂ. ಅದೇ ಟೈಮಲ್ಲಿ ಬಂದು ಅಲ್ಲೇ ಕೂತಿತ್ತು, ನನಗೆ ಗೊತ್ತೇ ಆಗಿರಲಿಲ್ಲ, ಅದು ಬಂದಿದೆ ಗೊತ್ತಾಗಿರಲಿಲ್ಲ. ಅಲ್ಲೇ ಕೂತಿತ್ತು, ತೆಗೀರಿ ಅಂತ ಹೇಳಿ ತೆಗೆಸ್ಕೊಂಡಿದ್ದು ಫೋಟೋ. ಇದು ಬರ ಚುಕ್ಕಿ, ಇದು ಗಗನ ಚುಕ್ಕಿ. ನೆಕ್ಸ್ಟು ಇದು ನನಗೆ ಒಂದು 6 ವರ್ಷ 7 ವರ್ಷ ಆಗಿದ್ದಾಗ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ ನಮ್ಮ ಅತ್ತೆ ಮನೆಗೆ. ಅಲ್ಲಿ ಜೋಗ್ ಫಾಲ್ಸ್ಗೆ ಹೋಗಿದ್ದಾಗ ತೆಗೆಸಿರೋ ಫೋಟೋ ಇದು ನೋಡಿ, ಎಷ್ಟು ಚೆನ್ನಾಗಿದ್ದೀನಿ. ಆವಾಗಲೇ ಚಿಕ್ಕದ್ರಲ್ಲೇ ಜಾಸ್ತಿ ಚೆನ್ನಾಗಿದ್ದೆ ಇವಾಗಿನ್ನ. ನೆಕ್ಸ್ಟ್ ಇದು ಡಿಗ್ರಿಲಿ ನಾವು ಫೈನಲ್ ಇಯರ್ಸಲ್ಲಿ ಬಂದಾಗ ಟ್ರಿಪ್ ಹಾಕಿದ್ವಿ. ಆವಾಗ ಇದು ಹಳೆಬೀಡಿದು. ಇವಳು ನನ್ನ ಬೆಸ್ಟ್ ಫ್ರೆಂಡು, ಸೈಲೆಂಟು, ಮಾತ್ರ ತುಂಬ ಸೈಲೆಂಟು, ಅಯ್ಯೋ ಮಾತಾಡೋದ್ರಲ್ಲೂ ಸ್ಲೋ ಕ್ಲಾಸ್ಗೆ. ನೆಕ್ಸ್ಟು ಇವಳು ನನ್ನ ಬೆಸ್ಟ್ ಫ್ರೆಂಡೇ, ಪಲ್ಲವಿ ಅಂತ. ಇದು ಡಿಗ್ರಿಲಿ ನಾವು ಟ್ರಿಪ್ ಹೋದಾಗಲೇ ತೊಗೊಂಡಿದ್ದಿದ್ದು ಫೋಟೋ ಇದು ಮದುವೆಗೋಸ್ಕರ ನೋಡಿ. ರಾಜು ಒಳ್ಳೆ ಪೇತಾಳ ಇರೋಂಗಿದ್ದ ಸಣ್ಣಕ್ಕೆ. ಇದು ನಮ್ಮಲ್ಲಿ ಸ್ವಲ್ಪ ದಿನ ಆದಮೇಲೆ ಐಸ್ ಮ್ಯಾಜಿಕ್ ಹೋಗಿ ಫೋಟೋ ಇದು. ನೆಕ್ಸ್ಟ್ ಇವಾಗ ಹೇಗಿದ್ದಾನೆ ಗೊತ್ತಾ, ಇದು ನನ್ನ ಪ್ರೆಗ್ನೆನ್ಸಿಲಿ ನನಗೆ 6 ಮಂತ್ ಇದ್ದಾಗ ತಗೊಂಡಿರೋ ಫೋಟೋ. ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ನೋಡಿ. ಇವಾಗಲೂ ಎಷ್ಟು ಡಿಫ್ರೆಂಟು. ನಮ್ಮ ರಾಜು ಹೇಳ್ತಾ ಇರ್ತಾನೆ, ನಿಮ್ಮ ಅಮ್ಮ ನೀನು ನನಗೆ ತಿನ್ನಿಸಿ ದಪ್ಪ ಮಾಡ್ಬಿಟ್ರಿ ಕಣೇ ಏನು ಬೈತಾ ಇರ್ತಾನೆ. ಇನ್ನೇನು ಮತ್ತೆ ಸಣ್ಣಕ್ಕಿದ್ರೆ ಚಂದನಾ, ಈಗ ಕೆಲಸ ಮಾಡೋ ಗಂಡಸು ಅಂದಮೇಲೆ ಚೆನ್ನಾಗಿರಬೇಕು. ಇದು ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಇದು ನಾವು ಮದುವೆಯಾಗಿ 1 ವರ್ಷದ ಮೇಲೆ 6 ತಿಂಗಳಾಯಿತು ಅಷ್ಟೇ. ವಯಸ್ಸಿನಿಂದ ಇವಾಗ ಹೇಗಿದ್ದೀನಿ ಅಂತ ನೀವೇ ನೋಡಿದ್ರಿ. ನೆಕ್ಸ್ಟ್ ವೀಡಿಯೋ ಏನು ಮಾಡೋದು ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ತಿದ್ದೀನಿ. ನನ್ನ ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ನಾವು ವೀಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ ಅಲ್ವಾ, ನೀವು ಸಬ್ಸ್ಕ್ರೈಬ್ ಆದರೆ, ನಮ್ಗೆ ವೀಡಿಯೋ ಲೈಕ್ ಬಂದರೆ ಇಷ್ಟ ಆಗುತ್ತೆ. ಜಾಸ್ತಿ ದಿನ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು. ರಾಜುಗೋ ಕೆಲಸ, ನಮ್ಮ ಮನೆಯಲ್ಲಿ ಪಾಪು, ನಮ್ಮಪ್ಪ ಅಡುಗೆಗೆ ಹೋಗ್ತಾರೆ, ಅಮ್ಮ ಹಸು ಮೇಯ್ಸೋಗೋಗ್ತಾರೆ, ವೀಡಿಯೋಗಳನ್ನೇ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ನಮಗೂ ಪ್ರೋತ್ಸಾಹ ಬರಬೇಕು ಅಂದರೆ ನಿಮ್ಮ ಸಪೋರ್ಟು ಇರಬೇಕಲ್ವಾ. ಮುಂದೆ ನಾವು ಇವಾಗ ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಪಾಪು ಇದ್ದಾಳಲ್ಲ, ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅವಳಿಗೆ ಇವಾಗ 6 ತಿಂಗಳು, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ವಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಹೊರಗಡೆ ಹೋದಾಗ ಟ್ರಾವೆಲ್ದು ವೀಡಿಯೋ ಎಲ್ಲ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲೇಸ್ದೆಲ್ಲ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವೂ ವೀಡಿಯೋಸ್ ಮಾಡೋಕ್ಕೊಂದು ಖುಷಿ ಆಗುತ್ತೆ.